ಚಳಿಗಾಲದಲ್ಲಿ ಆರೋಗ್ಯ ಸಮಸ್ಯೆಗಳ ಅಪಾಯ ಅಧಿಕ. ಅದೇ ಹಿನ್ನೆಲೆ ಚಳಿಗಾಲದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡೋದು ಹೇಗೆ ಅಂತಲೇ ತೋರಿಸ್ತೀವಿ ಈ ಸ್ಟೋರಿ ನೋಡಿ. ಚಳಿಗಾಲದಲ್ಲಿ ಕೊಲೆಸ್ಟ್ರಾಲ್ ನಿಯಂತ್ರಣ ಹೇಗೆ? ಚಳಿಗಾಲ ಎಂದಾಕ್ಷಣ ಕೆಲವು ಆರೋಗ್ಯ ಸ್ಥಿತಿಗಳು ಅಂಕೆ ಮೀರಲು ಯತ್ನಿಸುತ್ತವೆ. ಅದರಲ್ಲಿ ನಮ್ಮ ಜೀವನ ಶೈಲಿಯು ಬೀಡು ಬೇಸಾಗಿದ್ದರೆ ವಿಷಯ ಬಿಗಡಾಯಿಸುತ್ತೆ. ಹೆಚ್ಚಿನ ಹೃದಯ ಸಂಬಂಧಿ ಸಾವುಗಳು ಸಂಭವಿಸುವುದು ಚಳಿಗಾಲದಲ್ಲಿ ರಕ್ತದೊತ್ತಡ ನಿಯಂತ್ರಣಕ್ಕೆ ಇರುವಂತಹ ಸವಾಲುಗಳು ಕೂಡ ಇದಕ್ಕೆ ಸಾಕಷ್ಟು ಕಾಣಿಕೆಯನ್ನ ನೀಡ್ತವೆ. ಇದರಿಂದ ಹೃದಯಾಘಾತ, ಪಾರ್ಶ್ವವಾಯುವಿನ ಭೀತಿ ಹೆಚ್ಚು. ಇದರೊಂದಿಗೆ ನಮ್ಮ ಜೀವನ ಶೈಲಿಯ ದೋಷದಿಂದ ಕೊಲೆಸ್ಟ್ರಾಲ್ ಹೆಚ್ಚಾದ್ರೆ ಆರೋಗ್ಯ ದೇವರಿಗೆ ಪ್ರೀತಿಯಾಗಲು ತಡವಿಲ್ಲ. ಹಾಗಾದ್ರೆ ಚಳಿಗಾಲದಲ್ಲಿ ಕೊಲೆಸ್ಟ್ರಾಲ್ ನಿಯಂತ್ರಿಸುವುದು ಹೇಗೆ ನೋಡೋಣ. ಈ ಋತುವಿನಲ್ಲಿ ಲಭ್ಯವಿರುವ ಹಣ್ಣು ತರಕಾರಿಗಳಿಗೆ ಆದ್ಯತೆ ನೀಡಿ. ಸಿಟ್ರಸ್ ಹಣ್ಣುಗಳು, ಎಲೆಕೋಸು, ಬ್ರೋಕೊಲಿ, ಹೂಕೋಸಿನಂತಹ ತರಕಾರಿಗಳು, ಗಜ್ಜರಿ, ಗೆಣಸು, ಬೀಟ್ರೂಟ್ ನಂತಹ ಗಡ್ಡೆಗಳಿಗೆ ತಟ್ಟೆಯಲ್ಲಿ ನಂತರ ಹೊಟ್ಟೆಯಲ್ಲಿ ಜಾಗ ಕೊಡಿ. ಇವುಗಳಲ್ಲಿ ನಾರು, ವಿಟಮಿನ್ಸ್ ಹಾಗೆಯೇ ಖನಿಜಗಳು ಭರಪೂರ ಇದ್ದು ಈ ಋತುವಿಗೆ ಅಗತ್ಯವಾದ ಸತ್ವಗಳನ್ನು ದೇಹಕ್ಕೆ ಒದಗಿಸುತ್ತವೆ. ಜೊತೆಗೆ ಸೇಬು, ದಾಳಿಂಬೆ, ಪಪಾಯದಂತಹ ಹಣ್ಣುಗಳನ್ನು ಸೇವಿಸುತ್ತಿದ್ದರೆ ಚಳಿಗಾಲದಲ್ಲಿ ಕೊಲೆಸ್ಟ್ರಾಲ್ ನಿಯಂತ್ರಿಸುವುದು ಕಷ್ಟವಾಗಲಾರದು. ಇನ್ನು ಇಡೀ ಧಾನ್ಯಗಳು, ಸರಳ ಪಿಷ್ಟಗಳನ್ನು ನೀಡುವಂತಹ ಮೈದಾ ತಿನಿಸುಗಳು ಮತ್ತು ಸಂಸ್ಕರಿತ ಆಹಾರಗಳನ್ನು ಕಡಿಮೆ ಮಾಡಿದಷ್ಟು ಒಳ್ಳೆಯದು. ಬಿಳಿ ಬ್ರೆಡ್, ಪಾಸ್ತಾ ಮುಂತಾದವುಗಳ ಬದಲಿಗೆ ಕೆಂಪಕ್ಕಿ, ಬಾರ್ಲಿ, ಸಿರಿಧಾನ್ಯಗಳು, ಕ್ವಿನೋವಾ, ಓಟ್ಸ್ನಂಥವು ಆರೋಗ್ಯಕ್ಕೆ ಹಿತ. ಇವುಗಳಲ್ಲಿರುವ ಸಂಕೀರ್ಣ ಪಿಷ್ಟಗಳು ದೀರ್ಘಕಾಲದವರೆಗೆ ದೇಹಕ್ಕೆ ಅಗತ್ಯವಾದ ಪೋಷಣೆ ಮತ್ತು ಶಕ್ತಿಯನ್ನ ನೀಡ್ತಿರ್ತವೆ. ಇದರಿಂದ ಆಗಾಗ ತಿನ್ನಬೇಕೆಂಬ ಬಯಕೆಯನ್ನು ಹತ್ತಿಕ್ಕಬಹುದು. ಇವುಗಳ ನಾರಿನಂಶವು ದೇಹದಲ್ಲಿ ಕೊಲೆಸ್ಟ್ರಾಲ್ ಕಡಿತ ಮಾಡಲು ದೊಡ್ಡ ಕೊಡುಗೆಯನ್ನೇ ನೀಡ್ತವೆ. ಇನ್ನು ಆರೋಗ್ಯಕರ ಕೊಬ್ಬು, ತೀರಾ ಕೊಬ್ಬಿಲ್ಲದ ಆಹಾರಗಳು ದೇಹಕ್ಕೆ ತೊಂದರೆ ಕೊಡ್ತವೆ. ಹಾಗೆಂದು ಹುರಿದ ಕರಿದ ತಿನಿಸುಗಳನ್ನ ಮೆಲ್ಲಬೇಕಂತಲ್ಲ. ಬದಲಿಗೆ ಕೊಬ್ಬಿನ ಮೀನುಗಳು, ಬೆಣ್ಣೆಹಣ್ಣು, ಬಾದಾಮಿ, ವಾಲ್ನಟ್, ಅಗಸೆ ಬೀಜ, ಚಿಯಾ ಬೀಜದಂಥ ಆಹಾರಗಳಲ್ಲಿ ಉತ್ತಮ ಕೊಬ್ಬು ದೇಹಕ್ಕೆ ದೊರೆಯುತ್ತೆ. ಹೆಚ್ಚೆಚ್ಚು ಒಮೆಗಾ 3 ಕೊಬ್ಬಿನಾಮ್ಲ ತಿನ್ನುವುದರಿಂದ ಶರೀರದಲ್ಲಿ ಕೆಟ್ಟ ಕೊಬ್ಬು ಜಮೆಯಾಗದಂತೆ ತಡೆಯಲು ಸಾಧ್ಯ. ಇನ್ನು ಚಟುವಟಿಕೆ, ವ್ಯಾಯಾಮ. ಚಳಿ ಎಷ್ಟೇ ಇದ್ದರೂ ದೇಹ ತಿಂದಿದ್ದನ್ನ ಕರಗಿಸಬೇಡವೇ? ಹಾಗೆ ಕರಗಿಸಿದರೆ ಮಾತ್ರವೇ ಕೊಲೆಸ್ಟ್ರಾಲ್ ತಹಬಂದಿಗೆ ಬಂದೀತು. ದಿನಕ್ಕೆ 30 ನಿಮಿಷಗಳಂತೆ ವಾರಕ್ಕೆ 5 ದಿನಗಳಾದರೂ ವ್ಯಾಯಾಮ ಮಾಡಿದ್ರೆ ಆರೋಗ್ಯದಲ್ಲಿ ಸುಧಾರಣೆ ತರುವುದಕ್ಕೆ ಸಾಧ್ಯವಿದೆ. ನಡಿಗೆ, ಯೋಗ, ಜಿಮ್, ಏರೋಬಿಕ್ಸ್, ಬ್ಯಾಡ್ಮಿಂಟನ್, ನೃತ್ಯ ಮುಂತಾದ ಯಾವ ರೀತಿಯ ಚಟುವಟಿಕೆಯಾದರೂ ಆಗಬಹುದು. ಅವರವರ ಆರೋಗ್ಯ ಸರಿಹೊಂದುವಂತಹ ವ್ಯಾಯಾಮಗಳು ಅಗತ್ಯವಾಗಿ ಬೇಕು. ಇನ್ನು ನಿದ್ದೆ ಮತ್ತು ಒತ್ತಡ, ಇವೆರಡೂ ದೇಹದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವನ್ನ ಹಿಗ್ಗಿಸಬಲ್ಲವು. ಪ್ರತಿದಿನ ನಿಗದಿತ ಸಮಯಕ್ಕೆ ಮಲಗಿ 7 ರಿಂದ 8 ತಾಸು ನಿದ್ದೆ ಮಾಡಿ. ಅರ್ಧಕದ ಮಾನಸಿಕ ಒತ್ತಡ ಇದರಲ್ಲೇ ಕಡಿಮೆಯಾಗುತ್ತೆ. ಪ್ರಕೃತಿಯೊಂದಿಗೆ, ಆಪ್ತರೊಂದಿಗೆ ಮಾತನಾಡುವುದು, ಮೆಚ್ಚಿನ ಹವ್ಯಾಸದಲ್ಲಿ ತೊಡಗಿಸಿಕೊಳ್ಳುವುದು, ಪ್ರಾಣಾಯಾಮ, ಧ್ಯಾನ ಮುಂತಾದವು ನಿದ್ದೆಯನ್ನ ಹೆಚ್ಚಿಸಿ ಒತ್ತಡವನ್ನ ಕಡಿಮೆ ಮಾಡ್ತವೆ. ಈ ಮೂಲಕ ಕೊಲೆಸ್ಟ್ರಾಲ್ ನಿಯಂತ್ರಣ ಸುಲಭ ಸಾಧ್ಯ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.